ಪ್ರದೀಪ್ ಸರ್ ಈಗ ಅಲ್ಲ ಬೆಳಗ್ಗೆ ಸಿಎಂ ಅವರು ಪರ್ಮಿಷನ್ ಕೊಟ್ಟಿದಾರಂತೆ. ರಣದೀಪ್ ಅವ್ರು ಬಂದಿದ್ರಲ್ಲ, ಏನ್ ಮಾತಾಡಿದ್ರು ಬ್ರದರ್? ಈಗ ಬೆಳಗ್ಗೆ ಸಿಎಂ ಅವರು ಪರ್ಮಿಷನ್ ಓಕೆ ಮಾಡಿದಾರಂತೆ, ಸಿಎಂ ಅವರು ಓಕೆ ಮಾಡಿ ಅಂತ ಹೇಳಿದಾರಂತೆ. ಆದ್ರೆ ಇಲ್ಲಿ ಕೆಲವ್ರ ಕಡೆಯಿಂದ ಅದು ತಡೆ ಆಗ್ತಾ ಇದೆ. ಈಗ ಅವ್ರು ದೊಡ್ಡವರು ಅವರೇ ಕೊಟ್ಮೇಲೆ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ದಯಮಾಡಿ ಈ ವಿಷಯನ ಮುಗಿಸಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಿಮ್ಗೆ ಶಿಫಾರಸ್ ಬರುತ್ತೆ, ಆದೇಶದ ಶಿಫಾರಸು ಅಂತಂದು ಹೇಳ್ಬಿಟ್ಟು ಹೋದ್ರು. ಬೆಳಗ್ಗೆ 8:30 ನಡೀತಾ ಇದೆ. ರಾತ್ರಿ 5 ಜನ ಮಂತ್ರಿಗಳು ಆಶ್ವಾಸನೆ ಕೊಟ್ಟರು. ದಯಮಾಡಿ ತಾವು ಮುಗಿಸಿ. ಹಾ, ದಯಮಾಡಿ ಪ್ಲೀಸ್ ಮಾಡ್ಕೊಡಿ. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಕಟ್ಟಿರುವಂತ ಒಂದು ನಾನ್ ಪೊಲಿಟಿಕಲ್ ಇದು ಛಲವಾದಿ ಸಂಘ ಅನ್ನೋದು. ಎಷ್ಟೋ ಜನ ಬಡವರ ಪರವಾಗಿ ನಿಂತಿದ್ದಾರೆ, ದಲಿತರು ಅನ್ನೋಕ್ಕೆ ಹೆಚ್ಚಾಗಿ ಬಡವರ ಪರವಾಗಿ ನಿಂತು ಶೋಷಿತರ ಪರವಾಗಿ ನಿಂತಂತ ದೊಡ್ಡ ಹೋರಾಟಗಾರರು ಇವರು. ಸೊ ಹಂಗಾಗಿ ನಂದು ಒಂದು ರಿಕ್ವೆಸ್ಟ್ ಇದೆ, ದಯಮಾಡಿ ಸಿಎಂ ಅವರಿಗೆ ಮನವಿ ಸಲ್ಲಿಸಿ ತಾವೆಲ್ಲ ಸೇರಿದ್ರೆ ಅವಕಾಶ ಮಾಡ್ಕೊಟ್ರೆ ಇಲ್ಲೇ ಬ್ಯಾಂಗ್ಳೂರಲ್ಲೇ ಮಾಡ್ತೀವಿ. ಅದೊಂದು ಸ್ಮಾರಕವಾಗಿ ಉಳ್ಕೊಳ್ಳುತ್ತೆ. ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗುತ್ತೆ. IAS IPS ಮಾಡುವಂತ ಗಂಡು ಮಕ್ಕಳು ಹೆಣ್ಮಕ್ಳಾಗ್ಲಿ ಒಂದು ದೊಡ್ಡ ಉದಾಹರಣೆಯಾಗಿ ಉಳ್ಕೊಳ್ಳುತ್ತೆ. ಇದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಕ್ ಬಂದಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.